ಅದೊಂದು ಪಕ್ಷಿ ನೋಟವನ್ನು ನೋಡ್ಕೋಬೇಕಾರೆ ಸರ್, ಅವರು ಹುಟ್ಟಿದ್ದು ಆ ಕಡೆ ಸರ್, ಹೈದರಾಬಾದ್ ಪರಿಸರದೊಳಗೆ. ಅದು ಸರ್ ಕುಟುಂಬ, ಅವರು ಸಾಮಾನ್ಯ ಒಂದು ಕುಟುಂಬದೊಳಗೆ ಹುಟ್ಟಿದ್ರು ಕೂಡ ಸರ್, ಒಟ್ಟು ಸಂಕಷ್ಟಗಳ ಮಧ್ಯೆ ಸರ್, ಅದೇನಂತಾರೆ ಸರ್, ಕೆಸರಿನಲ್ಲಿ ಅರಳಿದ ಕಮಲ ಅಂತ ಹೇಳಿ ಸರ್, ಹಂಗೆ ರೀ ಅವ್ರ ಜೀವನ ಸರ ಏನಷ್ಟು ಇದಕ್ಕಾಗಿ ಅಷ್ಟು ಸುಗಮ ಇರಲಿಲ್ಲ ರೀ. ಆದರೆ ಅವರು ಪುಣ್ಯಾತ್ಮರು ತಮ್ಮ ಇಡೀ ಜೀವನವನ್ನು ಸಂಗೀತಕ್ಕಾಗಿನ ಮುಡಿಪಾಗಿಟ್ಟರು. ಅಷ್ಟಲ್ಲ ಸರ, ಸಂಗೀತದಲ್ಲಿ ಎಲ್ಲರ ಮನವನ್ನು ಅರಳಿಸಿದರು. ನೀವು ಹೇಳಿರಲ್ಲ, ಬೇರೆ ಬೇರೆ ಭಾಷೆಗಳು ಸುಮಾರು 48,000ಕ್ಕಿಂತಲೂ ಹೆಚ್ಚು ಹಾಡುಗಳನ್ನು ನಮ್ಮ ರಾಷ್ಟ್ರಕ್ಕೆ ಕೊಟ್ಟಂಥ ಒಬ್ಬ ಶ್ರೇಷ್ಠ ಗಾಯಕಿ ಅಂತಂದ್ರೆ ಎಸ್ ಜಾನಕಿ ಸರ್. ಇಂಥ ಜಾನಕಿ ಅಮ್ಮನವರ ಕುರಿತು ಸರ್ ಪ್ರತಿಯೊಬ್ಬರಿಗೂ ಹೃದಯ ಮಿಡಿಯುವಂತೆ ಸರ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಗೋಕಾಕದ ಪರಿಸರದೊಳಗೆ ಸರ್, ನಮ್ಮ ಬಸವ ಮಂಟಪ ಅಂತ ಹೇಳಿ ಸರ್ 16ನೇ ವಾರ್ಡ್ನಾಗ್ರಿ, ಅಲ್ಲಿ ಪುಣ್ಯಾತ್ಮರು ಸರ್, ಅವ್ರನ್ನ ಈಗ ನಾವು ನೆನೆಸ್ಬೇಕು ಸರ್. ಯಾಕಂದ್ರೆ ಮಾಡಿ ಹೋದವ್ರನ್ನ ಬಸವ ಮಂದಿರವನ್ನು ನಿರ್ಮಾಣ ಮಾಡಕ್ರಿ ಹಿಂದಿನವರು ಸರ್, ಹಿರಿಯರು ಕೆಲವೊಂದು ನಮ್ಮ BS ಪಂಡಿತ್ ಸಾಹೇಬ್ರನ್ನ ಮೊದಲು ಮಾಡಿಕೊಂಡು ಸರ್, ಭಾಳಷ್ಟು ಜನ ಏನು ಮಾಡ್ಯಾರ ಸರ್, ಅವರು ನಿವೃತ್ತಿ ಏನಂತಾರೆ, ಇದೊಂದು ಕಲ್ಯಾಣ ಕಾರ್ಯ ಮಾಡಿ ಹೋಗ್ಯಾರ ಸರ್. ಅಂದ್ರೆ ಮಾಡಿದವ್ರನ್ನ ನೆನೆಸೋದ ಒಂದು ಆನಂದ ರೀ. ಅಂಥ ಒಂದು ಸಭಾಭವನದೊಳಗೆ ರೀ, ಬಸವಣ್ಣನ ಒಂದು ಸನ್ನಿಧಾನದೊಳಗೆ ರೀ, ನಿನ್ನೆ ರೀ ನಮ್ಮ ಭಾವಯಾನ ಸಂಸ್ಥೆಯ ಸದಸ್ಯರು, ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು, ಹಾಗೆ ಶರಣ ಸಾಹಿತ್ಯ ಪರಿಷತ್ತಿನ ಸದಸ್ಯರು, ಹಾಗೆ ಗುಂಪು ಕಲಾ ಬಳಗದವರು ರೀ, ಮತ್ತು ಮಧುರ ಈ ಸಂಗೀತ ಬಳಗ ಅಂಥೇಳಿ ಸರ್, ನಾವು ಎಲ್ಲ ಒಂದು ಎಲ್ಲರೂ ಕೂಡಿಕೊಂಡ್ರಿ ಅಮ್ಮನಿಗೊಂದು ಸ್ವರ ಶ್ರದ್ಧಾಂಜಲಿಯನ್ನು ಮಾಡಿದ್ರಿ. ಮಾತಿಗಿಂತನೂ ರೀ, ಯಾಕಂದ್ರೆ ಅವರ ಸ್ವರದಲ್ಲೇನ ಲೀನ ಆಗಿ ಹೋಗಿದ್ದಾರೆ ರೀ. ಆ ಒಂದು ಇದು ನೋಡ್ಬೇಕಾದ್ರೆ ಸರ್, ಎಲ್ಲರೂ ಒಂದು ಮನಸ್ಸು ರೀ ಏನಾಗೈತೆ ಅಂತಂದ್ರೆ, ಆ ತಾಯಿಯನ್ನು ನೋಡಿ ಹಂಗೆ ರೀ ಆ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಮಾಡಿರಿ. ಮೊದಲು ನಮ್ಮ ರಾಜಶ್ರೀ ಬಿರಾದಾರ್ ಅಂತೇಳಿ ಬಾನಲ್ಲು ನೀನೇ ಆ ಒಂದು ಹಾಡನ್ನು ಶುರು ಮಾಡಿರಿ. ಹಾಗೆ ರೀ ನಮ್ಮ ಪುಷ್ಪಾಮೃಗಳು ಅವರು ಸಾಹಿತಿ ರೀ, ಅವ್ರು ಪೂಜಿಸಲೆಂದೆ ಹೂಗಳ ತಂದೆ ಅಮ್ಮ ಹಾಡಿದ್ದನ ರೀ, ಜಾನಕಿಯವ್ರು ಹಾಡಿದ್ರಿ. ಮತ್ತೊಬ್ಬರು ರಾಜೇಶ್ವರ ಸತ್ತಿಗೆ ಹೇಳ್ತಾರೆ, ಎನ್ನದೇ ಆಳದಲ್ಲಿ ನೆಲೆಸಿರುವ ದೇವನೇ ನನಗೆ ಆಗ ಹಾಡು ಹಾಡಿದ್ರಿ ರೀ. ನಮ್ಮ ಮಾಂತೇಶ್ ತಾಂಶವ್ರು ಸರ್, ಈ ಸಂದರ್ಭದಲ್ಲಿ ಯಾಕೆ ನೆನೆಸ್ಬೇಕಂದ್ರೆ ಸರ್, ಯಾವುದೇ ಒಂದು ಸಂಘಟನೆಗಳಿಗೆ ಅವರೊಂದು ಶರಣ ಸಾಹಿತ್ಯ ಪರಿಷತ್ತಿನ ಒಂದು ಅಧ್ಯಕ್ಷರು ಅದಾರ ರೀ, ಜೊತೆಗೆ ಎಲ್ಲರ ಜೊತೆ ಸ್ಪಂದನ ಮಾಡುವಂಥ ನಿಜವಾದ ಒಂದು ಶರಣ ರೀ ಮಾಂತೇಶ್ ಅವರು ಸರ. ಅವರು ಯುಗಳ ಗೀತೆಯನ್ನು ಹಾಡಿದೆ, ಎಲ್ಲೆಲ್ಲೋ ನೋಡಲಿ ರೀ. ಮತ್ತು ರೀ ನಮ್ಮ ಕಾಡೇಶ್ ಕುಮಾರ್ ಸರ್, ಮೂಡಲಮಣೆಯ ಮತ್ತು ದ ರಾ ಬೇಂದ್ರೆ ಅವರ ಹಾಡುಗಳನ್ನು ಹಾಡಿದ್ರು ಸರ್. ಮತ್ತು ಸರ್ ಇದು ನಮ್ಮ ಏಕೋ ಏನು ನನ್ನ ಮನವು ಉಯ್ಯಾಲಿಯಲ್ಲಿ ತೂಗಾಡುತ್ತಿದೆ ಅಂಥೇಳಿ ಹಾಡುಗಳನ್ನು ಯುಗಳ ಗೀತೆಗಳನ್ನು ಹಾಡಿದ್ರಿ. ನಗು ನಗುತ್ತಾ ಇಲ್ಲಿಂದಲ್ಲಿ ಶಿವಲೀಲಾ ಅವರು ರೀ, ಅವರು ಮಾತಾಡಿದ್ರು ರೀ. ಮತ್ತು ನಮ್ಮ ರಾಮಚಂದ್ರ ಕಾಕಡೆ ಅವರು ಸರ್, ಒಳ್ಳೆಯ ಸರ್, ಅವ್ರು ಸಂಗೀತಗಾರರು ಹೌದು, ವಿದ್ವಾಂಸರು ಅವರು, ವಿದ್ವಾನ್ ಮನೆಗಳು ಅವರು, ಭಾಷಣಕಾರ ಹೌದು ರೀ. ಅವರೆಲ್ಲ ಭಾಳ ಚಂದ ಅಂದ್ರೆ ಅಮ್ಮನ ಒಂದು ಗುಣಗಾನ, ತಾಯಿಯ ಒಂದು ಗುಣಗಾನ ಮಾಡಿದಂಗೆ ಸರ್. ಮತ್ತು ಸರ್ ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಅವರು ಬಂದಿದ್ದರು ಸರ್. ಅವ್ರದ್ದೊಂದು ಸರ್ ಎಲ್ಲರಿಗೂ ಒಂದು ಸ್ಪಂದಿಸುವಂಥ ಒಂದು ದೊಡ್ಡ ಹೃದಯ ವೈಶಾಲ್ಯತೆ ಸರ್. ಇವರೆಲ್ಲರೂ ಕೂಡಿಕೊಂಡು ಸರ್ ನಮ್ಮ ಈಗ ಭಾರತೀಯ ಮಧುಮಾಯ ಅವರು ಪ್ರತಿಯೊಬ್ಬರು ಹಾಡಿ ಸರ್, ಆಕಾಶ ದೀಪವು ನೀನೆ ಅನ್ನುವಂಥ ಹಾಡುಗಳನ್ನು ಸರ್. ಮುಂದೆ ಮಧುಮಾಸ ಚಂದ್ರಮ ನಮ್ಮ ಸಹೋದರಿ ಬರಬ್ಬರಿ ಅವರು ಭಾಳಷ್ಟು ಜನ ಬಂದಿದ್ದರು ಸರ್. ಯಾಕಂದರೆ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿ ಹಿಂಗೆ ಸರ್. ಅಲ್ಲೇನು ನಮ್ಮ ಜಾನಕಮ್ಮನವರೇ ಅವರವರು ಹೃದಯದೊಳಗೆ